ಆತ್ಮೀಯ ನೌಕರ ಮಿತ್ರರಿಗೆ ಸಾಧಕರ ಹಾದಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನ ಕೋರ್ತಾ, ಸರ್, ಹಿಂದಿನ ಸಂಚಿಕೆಯಲ್ಲಿ 2016ರವರೆಗೆ ನಡೆದಂತ ಘಟನೆಗಳನ್ನ ರೋಚಕವಾದ ಸಂಚಿಕೆ ಮುಖಾಂತರ ನಮ್ಮ ನೌಕರರಿಗೆ ತಲುಪಿಸಿದ್ರಿ. ಈಗ ಮುಂದೆ 2016 ನಂತರ ಸಾರಿಗೆ ನಿಗಮದ ಹಾದಿ. 2016ರಲ್ಲಿ ಕೂಡ ನಾವು ಜಂಟಿ ಒಂದು ಸಮಿತಿ ಮಾಡಿ ಟ್ರೇಡ್ ಯೂನಿಯನ್ಗಳನ್ನು ಯಾರ್ಯಾರು ನಮ್ಮ ಜೊತೆ ಬಂದು ಅವ್ರನ್ನ ಸೇರಿಸ್ಕೊಂಡು ಡಿಮಾಂಡ್ಗಳು ಹಾಕಿದ್ವಿ. ಆವಾಗ ಸಿದ್ದರಾಮಯ್ಯನವ್ರ ಸರ್ಕಾರ ಇತ್ತು. ಆಗಲೂ ಕೂಡ 8% ಅವ್ರು ಕೊಟ್ಟರು. ಮತ್ತು ನಾವು ಸ್ಟ್ರೈಕ್ ಮಾಡಿದ್ವಿ ಸಾಲದು ಅಂತ. ಕೊನೆಗೆ 12.5%ಗೆ ಅದೊಂದು ಅಗ್ರಿಮೆಂಟ್ ಆಯಿತು. ಅದು ಆದಮೇಲೆ ಒಂದು ವರ್ಕರ್ಸಲ್ಲಿ ಏನೋ ಒಂಥರ ಅತೃಪ್ತಿ ಬೆಳೆಸೋದಕ್ಕೆ ಶುರು ಮಾಡಿದರು ಕೆಲವು ಜನಗಳು. ಏನು ಸರ್ಕಾರಿ ನೌಕರಿ ಅಂತ ಇಲ್ಲಿ ಕಡಿಮೆ ಅಂತ ಒಂದು. ಇನ್ನೊಂದು ಏನಾಯಿತು, ಈ ಸರ್ಕಾರ ನಮಗೆ ಬೇಕಾದಷ್ಟು ಹಣವನ್ನು ಇವರು ಕೊಡದೇ ಇದ್ದಿದ್ದರಿಂದ, ಅಥವಾ ಒಂದು ಸ್ವಾಯತ್ತ ಸಂಸ್ಥೆಯಾಗಿ ನಡೆಯೋದಕ್ಕೆ ಅದು ಬಿಡದೇ ಇದ್ದಿದ್ದರಿಂದ ಈ ಬೆಲೆ ಏರಿಕೆ ಇಂಥದೆಲ್ಲ ತಮ್ಮ ಕೈನಲ್ಲೇ ಇಟ್ಕೊಂಡು ನಮಗೆ ಬದುಕೋದಕ್ಕೂ ಅವಕಾಶ ಕೊಡಲಿಲ್ಲ, ಸಾಯೋದಕ್ಕೂ ಅವಕಾಶ ಕೊಡಲಿಲ್ಲ. ಆ ಪರಿಸ್ಥಿತಿ ತಂದರು. ಆದ್ದರಿಂದ ಏನಾಯಿತು, ಗ್ರ್ಯಾಚುಯಿಟಿ ಸೆಟ್ಲ್ಮೆಂಟ್ ಇಲ್ಲಿ, PF ಸೆಟ್ಲ್ಮೆಂಟ್ ಇಲ್ಲಿ, ಹಲವಾರು ಡೀಲ್ಗಳು ದುಡ್ಡಿಲ್ಲ, ಈ ಪರಿಸ್ಥಿತಿ. ಬಹುಶಃ ಈ ಹೊಸ ಪೀಳಿಗೆ ಜನ ಯಾರು ಬಂದರು 2002 ನಂತರ, ಅವ್ರಿಗೆಲ್ಲ ಏನನ್ಸಿದೆ, ಈ ಕಾರ್ಪೊರೇಷನ್ ಉಳಿತದೋ ಇಲ್ಲೋ ಹೇಗಿದ್ರೆ. ಆದ್ದರಿಂದ ನಾವು ಸರ್ಕಾರಿ ನೌಕರ ಆಗ್ಬಿಡಬೇಕು. ಸರ್ಕಾರಿ ನೌಕರ ಆದರೆ ಏನೇ ಒಂದು ಯಾವ ರೀತಿ ಹರಾಸ್ಮೆಂಟ್ ಇರೋದಿಲ್ಲ. ಆಟೋಮೆಟಿಕ್ ಆಗಿ ವೇತನ ಆಯೋಗ ಸಂಬಳಗಳು ಬಂದ್ಬಿಡುತ್ತೆ. ಕಾಲ ಮೇಲೆ ಕಾಲು ಹಾಕೊಂಡು ಸಂಬಳ ತಗೋತೀವಿ. ಎಲ್ಲ ಭಾಷಣಗಳು ಮಾಡಿದ್ದಾರೆ ಅವರು. ಹೀಗೆಲ್ಲ ಮಾಡಿ ಒಂಥರ ಮಾಸ್ ಹಿಸ್ಟೀರಿಯಾ ಡೆವಲಪ್ ಮಾಡಿದರು. ಆ್ಯಂಡ್ ಸಹಜವಾಗಿ ಅದು ಜನಗಳ ಮನಸ್ಸಿಗೆ ಅಪೀಲ್ ಆಗಬಹುದು. ಯಾಕೆ ಅಂತ ಹೇಳಿದರೆ, ಒಂದು ಆ ಹಳೆ ಪೀಳಿಗೆ ಜನ ಯಾರ್ಯಾರು ನಮ್ಮ ಹೋರಾಟಗಳಲ್ಲಿ ಭಾಗವಹಿಸಿದ್ರು ಹೆಚ್ಚು ಕಡಿಮೆ ಅವರೆಲ್ಲ ರಿಟೈರ್ಮೆಂಟ್ ಏಜಿಗೆ ಬಂದಿದ್ರು. ಮತ್ತು ಈ ಜನ ಏನು ಹೇಳಿದರು, ಈ ಹೊಸ ಪೀಳಿಗೆ ಕೆಲವು ನಾಯಕತ್ವ ತಗೊಂಡವರು, ಆ ಚಳುವಳಿ ನಾಯಕತ್ವ, ಇದು ನೋಡಿ ಏನು ಉಪಯೋಗ ಆಗೋದಿಲ್ಲ. ಹಿಂದೆ ಅಷ್ಟು ಸ್ಟ್ರೈಕ್ ಮಾಡು, 4 ವರ್ಷ ಸೆಟ್ಲ್ಮೆಂಟ್ ಹಾಕಬೇಕು, ಸರ್ಕಾರಿ ನೌಕರಾಗ್ಬಿಟ್ರೆ ಈ ಸೆಟ್ಲ್ಮೆಂಟ್ಗಳೇ ಬೇಡ, ಯೂನಿಯನ್ನೇ ಬೇಡ ಅಂತ ಕೂಡ ಅವರೆಲ್ಲ ಹೇಳ್ಕೊಂಡು ಹೋದರು. ಸಮೂಹದು ಇಟ್ ಕಾಟ್ ದಿ ಇಮ್ಯಾಜಿನೇಷನ್. 2020ರಲ್ಲಿ ಅವ್ರು ಏನು ಮಾಡಿದರು ನೋಡಿ, ಇಷ್ಟೊಂದು ಕಡಿಮೆ ಸಂಬಳ ಬರ್ತಿದೆ, ಅಲ್ಲಷ್ಟು ಬರ್ತಿದೆ, ಇಷ್ಟು ಬರ್ತಿದೆ, ಎಲ್ಲ 28ರಲ್ಲಿ ಹೇಳ್ಕೊಂಡು ಹೋದ್ರು. ಅಷ್ಟೊಂದು ಆಂಧ್ರ ಪ್ರದೇಶದಲ್ಲಿ APSRTC ಒಂದು ಸಪ್ರೇಟಾಗಿ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಮಾಡಿ APSRTC ಮುಚ್ಚಿತ್ತು. ಅದರಿಂದ ಈ ಒಂದು ಚಳುವಳಿ ಜನಗಳ ನಡುವೆ ಹೋಗೋದಕ್ಕೆ ಶುರು ಆಯಿತು. ನಿಜ, ಸರ್ಕಾರ ಸಂಬಳಗಿಂತ ಕಡಿಮೆ ಸಂಬಳ ಬಂದಿದೆ. ಅದ ಕಾರಣ ಏನು, ನಮ್ಮ ಮಾತುಕತೆ ಮಾಡಿಲ್ಲ. ಆದ್ರಿಂದ ಅದು ಕಡಿಮೆ ಆಯ್ತು ಏನ, ನಮ್ಮ ಯೂನಿಯನ್ ಹೋರಾಟಗಳಿಂದ ಕಡಿಮೆ ಆಗಿದ್ದಲ್ಲ. ಇದು ಮುಖ್ಯವಾದ್ದು. ಇನ್ನು ದುಡ್ಡಿಲ್ಲ. ನಾವು ಸರ್ಕಾರದ ಮೇಲೆ ಚಳುವಳಿ ಮಾಡಿ ದುಡ್ಡು ತರಬೇಕು ಇಲ್ಲಿಗೆ. ಯಾಕೆ, ಸರ್ಕಾರದ ಪರವಾಗಿ ನಾವು ಈ ಸಂಸ್ಥೆ ನಡೆಸ್ತಾ ಇದ್ದೀವಿ. ಇದು RTC ಆ್ಯಕ್ಟಲ್ಲಿ ಬಂದಂಥ ಒಂದು ಸಂಸ್ಥೆ. ಆದ್ದರಿಂದ ಇಲ್ಲಿ ದುಡ್ಡಿಲ್ಲ ಅಥವಾ ಸಂಬಳ ಕಡಿಮೆ ಆಯಿತು ಹಾಗಂತ ಸರ್ಕಾರಿ ತಗೊಳ್ಳಿ ಅಂತ ಹೇಳೋದು ಸರಿಯಲ್ಲ. ಸೊ ನಾವು ಇದನ್ನು ಇನ್ಫ್ಯಾಕ್ಟ್ ಆಂಧ್ರಕ್ಕೂ ಹೋಗಿ ಸ್ಟಡಿ ಮಾಡಿದ್ವಿ. ಆಂಧ್ರದಲ್ಲೂ ಕೂಡ ಅಷ್ಟೇನು ಒಳ್ಳೆಯ ಸರ್ವಿಸ್ ಕಂಡೀಷನ್ಸ್ ಇವರು ಕೊಟ್ಟಿರಲಿಲ್ಲ. ಅದರಿಂದ ನಾವು ಇದನ್ನು ಈ ಸಂಸ್ಥೆ ಕೇವಲ ಎಂಪ್ಲಾಯೀಸ್ ಮಾತ್ರ ಇರೋದಿಲ್ಲ, ಈ ರಾಜ್ಯದ 1 ಕೋಟಿ ಜನರಿಗೋಸ್ಕರ ಇದೆ. ಮತ್ತು ಇನ್ನೂ ಹೆಚ್ಚಿಗೆ ಜನ ಅದರಲ್ಲಿ ಟ್ರಾವೆಲ್ ಮಾಡ್ಬೋದು. ನಮಗೆ ಹೆಚ್ಚಿಗೆ ಜನ ಜಾಸ್ತಿ ರಿಕ್ರೂಟ್ಮೆಂಟ್ಗೆ ಅದರ ನೇಮಕಾತಿ ಅಂದರೆ ಬರ್ತಾರೆ. ಅದರಿಂದ ATC ಪಾಲಿಸಿ ಏನು, 2 ಪಿಲ್ಲರ್ ಪಾಲಿಸಿ ಅಂತ. ಒಂದು ಕಡೆ ಕೆಲಸಗಾರ ಹಿತವನ್ನು ನಾವು ನೋಡ್ತೀವಿ, ಇನ್ನೊಂದು ಕಡೆ ಸಂಸ್ಥೆ ಉಳಿಬೇಕು, ಬೆಳಿಬೇಕು ಅನ್ನೋದು. ಇದು ಭಾಳ ಸ್ಪಷ್ಟವಾಗಿದೆ. ಆದ್ದರಿಂದ ಈ ಸರ್ಕಾರಿ ನೌಕರರಾಗಬೇಕು ಅಂತ ಚಳುವಳಿ ನಡೆಸಿದ್ರೆ ನೋಡಿ ನಾಯಕತ್ವ, ಅದರಲ್ಲಿ ಸಂಸ್ಥೆ ಬಗ್ಗೆ ಇರಲಿಲ್ಲ. ನಾವು ಚೆನ್ನಾಗಬೇಕು, ನಾಳೆ ಸಂಸ್ಥೆ ಮುಚ್ಚಬೋದು, ನಮ್ಮ ಕೆಲಸ ಗ್ಯಾರಂಟಿ ಇರುತ್ತೆ. ಇಷ್ಟು ಬಹುಶಃ ಯಾವುದೇ ಟ್ರೇಡ್ ಯೂನಿಯನ್ ಕೂಡ ಸಂಸ್ಥೆ ಮುಚ್ಚುವಂಥ ಡಿಮಾಂಡ್ ಹಾಕ್ಬಾರ್ದು. ಆ ಸರ್ಕಾರಿ ನೌಕರರಾಗಬೇಕು ಅನ್ನೋ ಡಿಮಾಂಡ್ ಏನಿತ್ತು ನೋಡಿ, ಅದು ಸಂಸ್ಥೆ ಮುಚ್ಚಬೇಕು ಅಂತ. ಇವತ್ತು ಆಂಧ್ರದಲ್ಲಿ ಮುಚ್ಚಿದ್ದಾರೆ. ಅವರ ಸ್ನೇಹಿತರ ಸಮ್ಮೇಳನಕ್ಕೆ ಬಂದಿದ್ರು, ಪರಿಸ್ಥಿತಿ ಭಾಳ ಕೆಟ್ಟೋಗಿದೆ ಅಂತ ಹೇಳಿದರು. ಹಿಂದೆ ಬರ್ತಿದ್ದ ಹಲವಾರು ಬೆನಿಫಿಟ್ಗಳು ಇವಾಗ ಬರ್ತಿಲ್ಲ ಹೇಳಿದರು. ಅದಾದ್ರಿಂದ ಆ ಚಳವಳಿ ಮಾಡಿದ್ರಲ್ಲಿ ಹೋಗ್ಬೇಕಾದ್ರೆ ಸ್ಟಡಿ ಮಾಡ್ಕೊಂಡ್ಬರಲಿಲ್ಲ. ಅದನ್ನು ನಾವು ಸೈದ್ಧಾಂತಿಕವಾಗಿ ಒಂದು ಜನರ ಪರವಾಗಿರಬೇಕು ಈ ಸಂಸ್ಥೆ, ಖಾಸಗಿಯವ್ರಿಗೆ ಹೋಗಬಾರ್ದು. ನಾಳೆ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಆದರೆ ಕ್ರಮೇಣ ಗೌರ್ಮೆಂಟ್ ಅಧಿಕಾರಿಗಳು, ಅಲ್ಲಿರೋ ರಾಜಕಾರಣಿಗಳು ರೂಟ್ಗಳನ್ನ ಮಾರಿ ದುಡ್ಡು ತಗೋತಾರೆ.
ಈ ಸಂಸ್ಥೆ ಕೃಷಿವಾಗುತ್ತೆ. ಇವತ್ತು ನೋಡಿ ಆಂಧ್ರ ರಿಕ್ರೂಟ್ಮೆಂಟ್ ಇಲ್ಲ. ನಮ್ಮಲ್ಲಿ ಮೊನ್ನೆ ಕೂಡ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ರು, ನಾವು 3,000 ಜನ ತಗೊಳ್ತಿದ್ದೀವಿ. ಜಾಸ್ತಿ ಆಗ್ತದೆ ನಮ್ಮಲ್ಲಿ ರಿಕ್ರೂಟ್ಮೆಂಟು, ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿಗಳು ಜಾಸ್ತಿ ಆಗ್ತಿದೆ. ಇಲ್ಲಿ ಸಾರಿಗೆ ಬಸ್ಸುಗಳು ಜಾಸ್ತಿ ಆಗ್ತಿದ್ವಿ, ಒಳ್ಳೆ ಕ್ವಾಲಿಟಿ ಬಸ್ಸುಗಳು ಹಾಕ್ತಿದ್ದೀವಿ. ಮೇಲಾಗಿ ಇವತ್ತು ಶಕ್ತಿ ಯೋಜನೆಯಲ್ಲಿ ಒಂದು ದಿವಸಕ್ಕೆ 67.5 ಲಕ್ಷ ಹೆಣ್ಣು ಮಕ್ಕಳು ನಮ್ಮ ಬಸ್ಗಳಲ್ಲಿ ಓಡಾಡ್ತಾರೆ. ಇದರಿಂದ ವಾಸ್ಟಾಗಿ ಎಕ್ಸ್ಪ್ಯಾಂಡ್ ಆಗುತ್ತೆ. ಆದರೆ ನಮಗೂ ಆ ಚಳವಳಿ ಮಾಡಿದ್ರಲ್ಲ ಸರ್ಕಾರಿ ನೌಕರರಾಗಬೇಕು ಅಂತ ಇದ್ದ ಡಿಫರೆನ್ಸ್ ಏನಪ್ಪ ಅಂತ ಹೇಳಿದ್ರೆ, ನಾವು ಸಂಸ್ಥೆ ಉಳಿಬೇಕು, ಬೆಳಿಬೇಕು, ಎಂಪ್ಲಾಯೀಸ್ ಇಂಟ್ರೆಸ್ಟ್ ಕಾಪಾಡಬೇಕು ಅನ್ನೋದು ಸ್ಪಷ್ಟವಾಗಿತ್ತು. ಅವ್ರೇನು ಹೇಳಿದ್ರು ಸರ್ಕಾರಿ ನೌಕರರ ಸಂಬಳ ಬರಬೇಕು ಅಂತ, ನಾವು ಅದನ್ನು ಒಪ್ಪುತ್ತಾ ಇರಲಿಲ್ಲ. ಸರ್ಕಾರಿ ನೌಕರಿಗಿಂತ ಜಾಸ್ತಿ ಸಂಬಳ ಬರಬೇಕು ಅಂತ ನಮ್ದು. ಯಾಕೆ ರಿಸ್ಕ್ ಇದೆ ನಮ್ಮಲ್ಲಿ, ರಿಸ್ಕ್ ಇದೆ. ಹೋದವನು ವಾಪಸ್ ಬರ್ತಾನೆ ಅನ್ನೋ ಗ್ಯಾರಂಟಿ ಇಲ್ಲ. ಮತ್ತೆ ಸ್ಕಿಲ್ ಬೇಕು ಒಬ್ಬ ಡ್ರೈವರ್ಗೆ. 1 ಸೆಕೆಂಡ್ ಅವ್ನು ನಿದ್ದೆ ಮಾಡೋಕ್ಕಾಗಲ್ಲ. ಎಲ್ಲಿಂದ ಚೆನ್ನೈಗೆ ಹೋಗೋನು 1 ಸೆಕೆಂಡ್ ಹಿಂಗಂದ್ರೆ ಎಲ್ಲಿಗೋ ಹೋಗೋಳಿದ್ ಬಸ್ಸು. ಸರ್ಕಾರಿ ನೌಕರರು ಏನಿದೆ, AC ರೂಮ್ನಲ್ಲಿ ಇರ್ತಾರೆ, ಫ್ಯಾನ್ ಕೆಳಗಡೆ ಇರ್ತಾರೆ. ಆದ್ರಿಂದ ಅವ್ರಿಗಿಂತ ಜಾಸ್ತಿ ಬರಬೇಕು ಅನ್ನೋದೇ ನಮ್ಮ ಸ್ಕಿಲ್ ಇದೆ, ರಿಸ್ಕ್ ಇದೆ, ಎರಡೂ ಕವರ್ ಆಗಬೇಕು ಅನ್ನೋದು ನಮ್ದು ಸ್ಪಷ್ಟವಾಗಿದೆ. ಅದರಿಂದ ಸರ್ಕಾರಿ ನೌಕರರು ಅನ್ನೋ ಇದು ಹೋಯ್ತು. ಆಮೇಲೆ ಅವರ ಸ್ಟ್ರೈಕಲ್ಲಿ ಅದೆಲ್ಲ ಬಿಟ್ಟರು. ಎಂಥ ಟೈಮ್ ಸ್ಟ್ರೈಕ್ ಮಾಡಿದ್ರು, ಕೋವಿಡ್ ಎಂಥ ಟೈಮ್ ಸ್ಟ್ರೈಕ್ ಮಾಡಿದ್ರು. ಆಕ್ಸಿಜನ್ ಸಿಲಿಂಡರ್ಗಳಿಲ್ಲ, ಹಾಸ್ಪಿಟಲಲ್ಲಿ ಬೆಡ್ಗಳಿಲ್ಲ. ಆ ಟೈಮಲ್ಲಿ ಜನಗಳಿಗೆ ಏನಾಗುತ್ತೆ ಅನ್ನೋ ಒಂದು ಸಾಮಾಜಿಕವಾದಂಥ ಒಂದು ಕಾಳಜಿ ಕೂಡ ಇಲ್ದೇನೆ ಸ್ಟ್ರೈಕ್ ಮಾಡಿಸಿದ್ರು. ಸ್ಟ್ರೈಕ್ ಫೇಲ್ ಆಯ್ತದು. ಆ ಡಿಮಾಂಡ್ ಅಚೀವ್ ಮಾಡೋಕ್ಕಾಗಲ್ಲ. ಕೊನೆಗೆ ಅವ್ರು ಸರ್ಕಾರಿ ನೌಕರರು ಕೈಬಿಟ್ರು. ಆಮೇಲೆ 6ನೇ ವೇತನ ಆಯೋಗ ಕೊಡಬೇಕು ಅಂದರು, ಅದನ್ನು ಕೈಬಿಟ್ರು. 7ನೇ ವೇತನ ಆಯೋಗ ಕೈಬಿಟ್ರು. ಸಮಾನ ವೇತನ ಕೊಡಿ ಅಂತೀವ ಕೂತ್ಕೊಂಡಿದ್ದಾರೆ ಅಷ್ಟೇ. ಅವ್ರೇನು ಚಳವಳಿ ಮಾಡ್ತಿಲ್ಲ. ಆದ್ದರಿಂದ ಈ ಒಂದು ಚಳವಳಿ ಏನಾಯಿತು, ಇದರಿಂದ ನಮ್ಮ ಬೇಡಿಕೆಗಳ ಮೇಲೆ ದುಷ್ಪರಿಣಾಮ ಆಯಿತು. ನಾವು 20% ಸಂಬಳವನ್ನು ಜಾಸ್ತಿ ಮಾಡಿ ಅಂತ ಡಿಮಾಂಡ್ ಹಾಕಿದ್ವಿ ನಮ್ಮ ಜಾಯಿಂಟ್ ಕಮಿಟಿಯಿಂದ. ಬಟ್ ಅದು ಮ್ಯಾನೇಜ್ಮೆಂಟ್ನವರು ಆಗಲಿ ಸರ್ಕಾರ ಆಗಲಿ ನಮ್ಮ ಜೊತೆ ಚರ್ಚೆ ಮಾಡಲಿಲ್ಲ. ಯಾಕೆ ಅಂತ ಹೇಳಿದ್ರು, ನಮ್ಗೆ ಅದೇನು ಬೇಕಾದ ವೇಜ್ ರೈಸ್ ಬೇಡ, ನಮಗೆ ಸರ್ಕಾರಿ ನೌಕರು ಮಾಡಬೇಕು ಅಂತ. ಆ ಡಿಮಾಂಡೇ ಸರಿ ಇಲ್ಲ. ಕಾರಣ ಆಗಲಿ ನಾನು ಹೇಳಿದೆ, ಒಂದು ಸಂಸ್ಥೆ ಮುಚ್ಚುವಂಥ ಡಿಮಾಂಡು, ನಾವು ಸಂಸ್ಥೆ ಬೆಳೀಲಿ ಉಳಿಲಿ ಅಂತ ಹೇಳೋದು. ಇನ್ನು ಎರಡನೇದಾಗಿ ಆ ಡಿಮಾಂಡ್ ಹಿಂದ್ಗಡೆ ಏನಿದೆ ಸ್ವಾರ್ಥ ಇದೆ ಅಷ್ಟೇ. ನಾವಿರೋರಿಗೆ ನಮಗೆ ಸೇಫ್ಟಿ ಬೇಕು. ಆದರೆ ನಾವೇನು ಹೇಳ್ತೀವಿ, ಸಂಸ್ಥೆ ಬೆಳೆಸಿ ಇನ್ನೂ ಜಾಸ್ತಿ ಬರಲಿ, ಜಾಸ್ತಿ ರಿಕ್ರೂಟ್ಮೆಂಟ್. ಇವತ್ತು ಯಾರ ಚಳವಳಿ ಮಾಡಿದ್ರು, ನಾವೆಲ್ಲ ಖಾಸಗೀಕರಣದ ವಿರುದ್ಧ ಹೋರಾಟ ಮಾಡೋದಾಗಿದ್ರೆ ಅವ್ರು ಯಾರಿಗೂ ಕೆಲಸವೇ ಸಿಗ್ತಿರ್ಲಿಲ್ಲ. ಎಲ್ಲ ಖಾಸಗಿ ಬಸ್ಗಳೇ ಇರೋದು. ಆದರೆ ನಮ್ಮ ಹೋರಾಟದಿಂದ ಇವತ್ತು ಅವರೆಲ್ಲ ಕೆಲಸಕ್ಕೆ ಬಂದಿದ್ದಾರೆ. ಆ ಒಂದು ಕೃತಜ್ಞತೆ ಏನಂದ್ರೆ, ಬಹುಶಃ ನಮ್ಮ ಜನರೇಷನ್ನು, ನಾನು ಆಗಲೇ ಅದಕ್ಕೆ ಸಂಸ್ಥೆ ಬಗ್ಗೆ ಚಿಂತನೆ ಮಾಡ್ತಿದ್ವಿ, ಪ್ರಯಾಣಿಕರ ಬಗ್ಗೆ ಚರ್ಚೆ ಮಾಡ್ತಿದ್ವಿ. ಈ ಜನ ಯಾರು ಪ್ಯಾರಲ್ ಮೂವ್ಮೆಂಟ್ ಮಾಡಿದ್ರು ಸರ್ಕಾರಿ ನೌಕರರಾಗಬೇಕು ಅಂತ, ಸಂಸ್ಥೆ ಬಗ್ಗೆ ಕಾಳಜಿ ಇಲ್ಲ. ಎರಡನೇದು ಪ್ರಯಾಣಿಕರ ಬಗ್ಗೆ ಕಾಳಜಿ ಇಲ್ಲ. ಕೋವಿಡ್ ಪೀರಿಯಡಲ್ಲಿ 15 ಸ್ಟ್ರೈಕ್ ಮಾಡಿಸಿದ್ದಾರೆ. ಅದರಿಂದ ಬಹುಶಃ ವಾಟ್ ಯು ಫೈಂಡ್ ಅಂದರೆ ಆ ಡಿಫರೆನ್ಸ್. ಸೊ ಇವತ್ತು ನಮ್ಮ ಚಳವಳಿ ಮೇಲೆ ಏನು ಜವಾಬ್ದಾರಿ ಇದೆ ಅಂದರೆ, ಸಂಸ್ಥೆಗೋಸ್ಕರ ಒಂದು ಟ್ರೇಡ್ ಯೂನಿಯನ್ ಸಂಘಟನೆ ಇರಬೇಕು ಅನ್ನುವಂಥ ತಿಳುವಳಿಕೆ ಅರಿವನ್ನ ಇವತ್ತು ಎಲ್ಲರೂ ಮೂಡಿಸ್ಬೇಕು. ಆ ದಿಕ್ಕಲ್ಲಿ ಇವತ್ತು ನಾವು ಹೋಗ್ತಾ ಇದ್ದೀವಿ. ಇವಾಗ ಉದಾಹರಣೆಗೆ ಡಿಮಾಂಡ್ ಕೊಟ್ಟಿದ್ವಿ 1/20 ಬೊಮ್ಮಾಯಿಯವರು ಸರ್ಕಾರ ಬಂತು. ನಿಜ ಅವತ್ತು ನಮಗೆ ಸ್ಟ್ರೈಕ್ ಮಾಡೋ ಶಕ್ತಿ ಇರಲಿಲ್ಲ. ಯಾಕೆ ಇವರೆಲ್ಲ ಹಾಳು ಮಾಡಿ ಹಾಕ್ಬಿಟ್ಟಿದ್ರು. 16,000 ಜನ ವಿಕ್ಟಿಮೈಸ್ ಆಗಿ ಬೀದಿಲಿದ್ರು. ಹೆದರಿಕೆ ಇತ್ತು ಯೂನಿಯನ್. ಬಟ್ ಸ್ಟಿಲ್ ಆ ಟೈಮಲ್ಲಿ AITC, ಯಾಕೆಂದರೆ ನಾವು ಆ ಸರ್ಕಾರಿ ನೌಕರರ ಬೇಡಿಕೆ ಸಪೋರ್ಟ್ ಮಾಡಿರಲಿಲ್ಲ. ಅವರ ಸ್ಟ್ರೈಕು 4 ದಿವಸ ಆದಮೇಲೆ ನಾವು ಆ ಸ್ಟ್ರೈಕ್ಗೆ ಸಪೋರ್ಟ್ ಮಾಡಲಿಲ್ಲ. ಆದ್ದರಿಂದ ಸರ್ಕಾರವನ್ನು ನೈತಿಕವಾಗಿ ಕೇಳುವಂಥ ಹಕ್ಕು ನಮ್ಮ ಫೆಡರೇಷನ್ಗಿತ್ತು. ಬೇರೆ ಯಾರ್ಯಾರು ಸರ್ಕಾರಿ ನೌಕರರಾಗಬೇಕು ಸ್ಟ್ರೈಕ್ ಮಾಡಿದ್ರು ಅವ್ರ ನೈತಿಕತೆ ಕಳ್ಕೊಂಡಿದ್ರು. ಸೊ ಸಹಜವಾಗಿ ನಾವು ಅದು BJP ಗೌರ್ಮೆಂಟ್ ಮುಂದೆ 2ನೇ ಸೆಟ್ಲ್ಮೆಂಟ್ ಬೊಮ್ಮಾಯಿಯವರಿಗೆ ಹೇಳಿದ್ವಿ. ಎಲ್ಲ ಮತ್ತೆ ಪ್ರಜ್ಞೇತರು ರಾಜ್ಯಾದ್ಯಂತ ಚಳವಳಿಗಳು ಮಾಡಿದ್ವಿ, ಎಲ್ಲರನ್ನೂ ಸೇರಿಸ್ಕೊಂಡು. ಆಗ 15% ಇನ್ಕ್ರೀಸ್ ಕೊಟ್ಟರು ಬೊಮ್ಮಾಯಿಯವರು 1/20. ಸೊ ಇವಾಗ ನಮಗೆ ಆ 38 ತಿಂಗಳ ಅರಿಯರ್ಸ್ ಬರಬೇಕು 1/20 ಫೆಬ್ರವರಿ 23 ಇವಾಗ 1/24 ಮತ್ತೆ 4 ವರ್ಷ ಹೊಸ ಬೇಡಿಕೆ ಬಂದಿದೆ. ಆ ಬೇಡಿಕೆಗಳನ್ನ ನಾವು ಹಾಕಿದ್ದೀವಿ. ಇನ್ಫ್ಯಾಕ್ಟ್ ನಾಡಿದ್ದು ನಮ್ಮ ಆಫೀಸಲ್ಲಿ ಮೀಟಿಂಗ್ ಇದೆ, ಸ್ಟ್ರೈಕ್ ನಿರ್ಧಾರ ಮಾಡ್ತಾ ಇದ್ದೀವಿ. ಸೊ ಸಿದ್ದರಾಮಯ್ಯ, ನೀವು ನಮ್ಮನ್ನು ಕರೆದು ಮಾತಾಡದೇ ಇದ್ರೆ ನೀವು ಸ್ಟ್ರೈಕ್ ಎದುರಿಸಿ. ಇಲ್ಲಿ ಪ್ರಶ್ನೆ ಏನು ಬಂದಿದೆ, ಸಾರಿಗೆ ನಿಗಮಗಳು ದುಡ್ಡಿಲ್ಲ, 3,000 ಕೋಟಿ ರೂಪಾಯಿ PF ದುಡ್ಡು ಕಟ್ಟಬೇಕಾಗಿದೆ. PF ಕಮಿಷನ್ ನೋಟಿಸ್ ಬಂದಿದೆ. ನೀವು PF ಆ್ಯಕ್ಟ್ ವೈಲೇಟ್ ಮಾಡಿದಿರಾ, ಉಲ್ಲಂಘನೆ ಮಾಡಿದಿರಾ. IPC ಪ್ರಕಾರ ಎಂಪ್ಲಾಯೀಸ್ ದುಡ್ಡು PFದು ನೀವು ಕಟ್ಟದಿದ್ರೆ ಮಿಸ್ಅಪ್ರೋಪ್ರಿಯೇಷನ್ ಕೇಸ್ ನಮ್ಮ ಮೇಲಾಗುತ್ತೆ. 2 ಸೆಕ್ಷನ್ ಕೇಸ್ ಹಿಡಿತಾ ಇರೋ.
3,000 ಕೋಟಿ ನಾವು ಕಟ್ಟಬೇಕು. ಇದಕ್ಕೆ ಕಾರಣ ಏನು? ನಾವು ಕೆಲಸ ಮಾಡಿಲ್ಲ ಅಂತಲ್ಲ, ಸಂಸ್ಥೆ ನಷ್ಟದಲ್ಲಿದೆ ಅಂತಲ್ಲ. ಇವರು ಒಂದು ಬಿಸ್ನೆಸ್ ಸೈಕಾಗಿ ನಾವು ಕೆಲಸ ಮಾಡೋಕೆ ಬಿಟ್ಟಿಲ್ಲ. ಇಲ್ದೇ ಏನು ಮಾಡಬೇಕು? ನಮ್ಗೆ ಆಗೋ ಖರ್ಚೆಲ್ಲ ಬಜೆಟಲ್ಲಿ ಇವ್ರು ಸ್ಯಾಂಕ್ಷನ್ ಮಾಡಬೇಕು. ಪ್ರಯಾಣದ ಮಾಡಲೇಬೇಡಿ, ಜಾಸ್ತಿ ಮಾಡಲೇಬೇಡಿ, ಬೇಕಾದ್ರೆ ಗಂಡಸರು ಫ್ರೀ ಕೊಟ್ಟಬಿಡಿ, ಪ್ರಾಬ್ಲಮ್ ಇರೋದಿಲ್ಲ. ನಮಗೇನಂತೆ ವಿಲ್ ನಾಟ್ ಎನಿ ಪ್ರಾಬ್ಲಮ್. ಬಟ್ ಈ ಸರ್ಕಾರದ ನೀತಿಯಿಂದ ಇವತ್ತು ಕಾರ್ಪೊರೇಷನ್ಗಳು ದುಡ್ಡಿಲ್ಲ, ಗ್ರ್ಯಾಚ್ಯುಟಿ ದುಡ್ಡು ಕೊಡಬೇಕು. ಒಟ್ಟು 5,000 ಕೋಟಿ ರೂಪಾಯಿ ಎಂಪ್ಲಾಯೀಸಿಗೆ ಡ್ಯೂಸ್ ಇದೆ. ಆದರೆ ನಾವೇನು ಸಿದ್ದರಾಮಯ್ಯನವ್ರು ಹೇಳ್ತೇವೆ ಮುಖ್ಯಮಂತ್ರಿಯವರಿಗೆ, ಸ್ವಾಮಿ ಈ 5,000 ಕೋಟಿ ಕೊಡಿ. ಇವಾಗ 3 ಲಕ್ಷ ಕೋಟಿ ನಿಮ್ಮ ಬಜೆಟ್ ಇದೆ, 5,000 ಕೋಟಿ ಒಂದು ಪೀನಟ್ ಇಲ್ಲ. ಒಬ್ರು ಅಂಬಾನಿಯವರು ಅವ್ರ ಮಗನ ಮದುವೆಗೆ 5,000 ಕೋಟಿ ಖರ್ಚು ಮಾಡ್ತಾರೆ. ಇಲ್ಲಿ ಸಾರಿಗೆ ನಿಗಮಗಳು ದುಡಿಯೋ 1.25 ಲಕ್ಷ ಜನಕ್ಕೆ 5,000 ಕೋಟಿ ನೀವಿಲ್ಲ ಅಂದರೆ ನೀವು ಅಂಬಾನಿಗೆ ವಹಿಸ್ಬಿಡಿ ನಿಮ್ಮ ಸರ್ಕಾರನ. ನಿಮ್ಗೆ ಯಾಕೆ ಬೇಕಿದು? ಒಂದು ಮದುವೆ, ಒಂದು ಟೆಂಪಲ್ ಕಿರೀಟ ಕೊಡ್ತಾರಂತವ್ರು 15 ಕೋಟಿ ರೂಪಾಯಿಗೆ. ನೀವು ಸರ್ಕಾರ ನಡೆಸಿ 1.25 ಲಕ್ಷ ಜನ ದುಡಿಯೋರಿಗೆ ನೀವು ಸಂಬಳ ಜಾಸ್ತಿ ಕೊಡೋದು ಅಂದರೆ ನಾಚಿಕೆ ಆಗೋದಿಲ್ಲ. ನಾವು ಬೇರೆ ವಿಚಾರಗಳಿಗೆ ಮಾತಾಡೋಕೆ ಹೋಗೋದಿಲ್ಲ. ಮತ್ತು ನಾವು ಏಕದಮ್ ಸ್ಟ್ರೈಕ್ ನೋಟಿಸ್ ಕೊಡ್ತಿಲ್ಲ. ವಿ ಆರ್ ನಾಟ್ ಬ್ಲಾಕ್ ಮೇಲಿಂಗ್ ಯು, ವಿ ಆರ್ ಇಂಡಸ್ಟ್ರಿಯಲ್ ವರ್ಕರ್ಸ್. 1/1/24 ನಾವು ಚಳವಳಿಗಳು ಮಾಡ್ತಾ ಬಂದಿದ್ದೀವಿ, ಶಾಂತಿಯುತ ಚಳವಳಿಗಳು. ರಾಜ್ಯಾದ್ಯಂತ ಸಮಾವೇಶಗಳು ಮಾಡಿದ್ದೀವಿ, ಜನಗಳು ಬಂದಿದ್ದಾರೆ. 12ನೇ ತಾರೀಕು ದಂಡಿ ಮಾಡಿದ್ವಿ ಬೆಂಗಳೂರಲ್ಲಿ. ರಾಮಲಿಂಗಾರೆಡ್ಡಿಯವರು ನಮ್ಮ ಸನ್ಮಾನ್ಯ ಸಾರಿಗೆ ಸಚಿವರು ಹಲವಾರು ಸಲ ಭೇಟಿ ಮಾಡಿದ್ದೀವಿ. ಮುಖ್ಯಮಂತ್ರಿಯವರಿಗೆ ಲೆಟರ್ ಕಳಿಸಿದ್ವಿ, ನಿಮ್ಮನ್ನು ಭೇಟಿ ಮಾಡಬೇಕಪ್ಪ, ನಮಗೊಂದು ಅವಕಾಶ ಕೊಡಿ ಅಂತ. 6 ಟ್ರೇಡ್ ಯೂನಿಯನ್ ನಾವು ಸೈನ್ ಮಾಡಿ ಕಳಿಸಿದ್ರೆ ಇದುವರೆಗೂ ಒಂದು ಜವಾಬಿಲ್ಲ. ಮುಖ್ಯಮಂತ್ರಿಗಳೇ ನಿಮ್ಮ ಚೇರ್ ನಾವು ಕೇಳಿಸಿಲ್ಲ, ನಿಮ್ಮ ಪಾರ್ಟಿಲಿರೋರು ಕೇಳ್ತಿದ್ದಾರೆ, ಬೇರೆಯವ್ರು ಕೇಳ್ಬೋದು, ನಾವು ಕೇಳ್ತಿಲ್ಲ. ನಾವು ಕೇಳ್ತಿರೋದೇನೋ 38 ತಿಂಗಳ ಅರಿಯರ್ಸ್ ಬರಬೇಕು ನಮಗೆ, 1,785 ಕೋಟಿ ರೂಪಾಯಿ ಬರಬೇಕು. ಹಿಂದೆ ಬೊಮ್ಮಾಯಿ ಸರ್ಕಾರ ಸ್ವಲ್ಪ ಕೊಡ್ತೀವಿ ಅಂತ ಒಪ್ಪಿದ್ರು ಅವರು. ಆದರೆ ನೀವು ಆ ದುಡ್ಡು ನಮಗೆ ಕೊಡಿ. ಏನು ಉಳಿದಿದ್ದು 3,000 ಕೋಟಿ PF ಕಡೆ ಕೊಡಿ. ಮತ್ತು ಈ ಸ್ತ್ರೀ ಶಕ್ತಿ ಯೋಜನೆ ನಾವು ಏನು ತಂದಿದ್ದೀವಿ, ಸುಮಾರು ಅದ್ರ ಇನ್ನೂ 1,600 ಕೋಟಿ ರೂಪಾಯಿ ನಾವು ಕೊಡಬೇಕು. ಫುಲ್ ಕೊಟ್ಟಿಲ್ಲ ಅವರು. ಸರ್ಕಾರ 5 ಗ್ಯಾರಂಟಿಗಳಲ್ಲಿ ಒಂದು ಗ್ಯಾರಂಟಿ ಶಕ್ತಿ ಕಾರ್ಯಕ್ರಮನ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿದೆ ಅನ್ನೋದು ಎಲ್ಲ ಕಡೆಯಿಂದ ಕೇಳಿ ಬರ್ತಾ ಇರುವಂತ ಸುದ್ದಿ. ಇದ್ರ ನಡುವೆ ನಿಗಮ ಹೇಗ್ ನಡೀತಾ ಇದೆ ಸರ್? ಲಾಭದಲ್ಲಿದ್ಯಾ ಏನು ಅನ್ನೋದನ್ನ ನಿಮ್ಮ ಮಾತುಗಳಲ್ಲಿ ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಸರ್. 4 ಸಾರಿಗೆ ನಿಗಮಗಳಾದ KSRTC, BMTC, NWKRTC ಮತ್ತು KKRTC ನೌಕರರು ಮತ್ತು ಅಧಿಕಾರಿಗಳಲ್ಲಿ ನನ್ನ ವಿನಂತಿ ಏನಪ್ಪ ಅಂತ ಹೇಳಿದರೆ, ಈ ನಿಗಮ ಚಾನೆಲ್ ಇದೆ, ದಯಮಾಡಿ ಅದಕ್ಕೆ ತಾವು ಸಬ್ಸ್ಕ್ರೈಬ್ ಮಾಡಿ. ಇದರಲ್ಲಿ ನಿಗಮಗಳಿಗೆ ಸಂಬಂಧಪಟ್ಟಂಥ ವಿಚಾರಗಳು, ಅದರ ನೌಕರರಿಗೆ ಸಂಬಂಧಪಟ್ಟ ವಿಚಾರಗಳು ಸಾಕಷ್ಟು ಬರ್ತದೆ. ಒಂದು ಥರ ನಿಮಗೂ ಎಜುಕೇಟ್ ಆಗುತ್ತೆ. ಆದರೆ ದಯಮಾಡಿ ಇದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ನಾನು ತಮ್ಮಲ್ಲಿ ವಿನಂತಿಸ್ತೇನೆ.